ಇನ್ನೊಂದು ಕಡೆಗೆ ಬಹಳ ಮುಖ್ಯವಾಗಿ ಮುನಿಯಪ್ಪ ಅವರ ನಿಲುವು ಬದಲಾವಣೆ ಆಗಿದೆಯಾ ಅಥವಾ ಹಿಂದಿನ ಜಿದ್ದಿಗೆ ಬಿದ್ದಿದ್ದಾರಾ ಆ ಪ್ರಶ್ನೆಗೂ ಕೂಡ ಈ ಡೀಟೇಲ್ಸ್ ಬರ್ತಾ ಇದೆ. ಮುನಿಯಪ್ಪ ಅವರು ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀವಿ. ನನ್ನ ತೀರ್ಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನನ್ನ ನಿಲುವು ಬದಲಾಗಲ್ಲ ಹೀಗಂತ ಕೋಲಾರ ಟಿಕೆಟ್ಗೆ ಸಂಬಂಧಪಟ್ಟಂತೆ ಪಟ್ಟು ಹಿಡಿತ ಮುನಿಯಪ್ಪ ಅವರು ತಮ್ಮ ವರ್ಷನ್ ಏನಿದೆ ಅದನ್ನ ಹೇಳ್ಬಿಟ್ಟಿದ್ದಾರೆ. ಸಿಎಂ ಬರ್ಲಿ, ಅವರ ಜೊತೆ ಕೂಡ ನಾನು ಮಾತಾಡ್ತೀನಿ, ನಮ್ಮ ಮನೆಗೆ ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ ಅಂತ ಸಚಿವ KH ಮುನಿಯಪ್ಪ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ನೀ ಕೊಡೆ ನಾ ಬಿಡೆ ಅನ್ನೋ ಸಿಚುವೇಶನ್ ಮುಂದುವರಿತಾ ಇದೆ ಕಾಂಗ್ರೆಸ್ನಲ್ಲಿ. ಬರಲಿ, CM ಅವರು ಸುರೇಶ್ ಅವ್ರದ್ದು ನಾಮಿನೇಷನ್ ಆದಮೇಲೆ ಬರ್ತಾರೆ, ನಾನು ಕೂಡ ಭೇಟಿ ಆಗ್ತೀನಿ, ನಮ್ಮ ಮನೆಗೆ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ, ಪ್ರಯತ್ನ ಮಾಡೋಣ. ನಮ್ಮ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ, ಹೈಕಮಾಂಡ್ ತೀರ್ಮಾನ. ಎಲ್ಲ ಪಾರ್ಟಿ ನೋಡಿಗೆ ಬಂದವರು ಅವ್ರ ಜೊತೆಗೆ ನಮ್ದೇನಪ್ಪ, ನಾವು ಸಿನ್ಸಿಯರ್ ಲಾಯಲ್ಲ ಕಾಂಗ್ರೆಸ್ಗಿದ್ದೀವಿ, ಹೈಕಮಾಂಡ್ ಇದೆ ನಮಗೆ, ಅವ್ರು ಏನು ತೀರ್ಮಾನ ಹೇಳ್ತಾರೆ ಅದನ್ನು ನೋಡ್ಕೊಂಡಿರ್ತೀವಿ, ಅಷ್ಟಕ್ಕೆ ತೀರ್ಮಾನವಾಗಿದ್ದೀವಿ. ಆದರೆ ಸಿದ್ದರಾಮಯ್ಯ ಮಾತಾಡೋದೇ ಮಾತಾಡ್ತೀನಿ. CM ಅವರು ಬರಲಿ, CM